ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಾಕಿಸ್ತಾನ ಅನ್ನೋದಕ್ಕಿಂತ ಪಾಪಿಸ್ತಾನ ಎನ್ನುವಂಥ ವರ್ಡ್ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ಕಾರಣ, ಇನ್ನೊಂದು ರಾಷ್ಟ್ರದ ನೆಮ್ಮದಿಯನ್ನ ಸದಾಕಾಲ ಕೆಡಿಸುವಂತ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ. ಅದರಲ್ಲೂ ಕೂಡ ಭಾರತದ ವಿರುದ್ಧ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಚೂ ಬಿಟ್ಟು ಭಾರತ ನೆಮ್ಮದಿಯನ್ನ ಶಾಂತಿಯನ್ನ ಸದಾಕಾಲ ಹಾಳು ಮಾಡುವಂತ ರಾಷ್ಟ್ರ ಅಂದ್ರೆ ಇದೇ ಪಾಕಿಸ್ತಾನ. ಯಾವ ಪಾಕಿಸ್ತಾನ ಭಾರತ ನೆಮ್ಮದಿಯನ್ನ ಹಾಳು ಮಾಡ್ತಾ ಇತ್ತೋ ಅದಕ್ಕೆ ಕರ್ಮ ರಿಟರ್ನ್ಸ್ ಎನ್ನುವ ರೀತಿಯಲ್ಲಿ ಇದೀಗ ಪಾಕಿಸ್ತಾನ ಸಂಪೂರ್ಣವಾಗಿ ನೆಮ್ಮದಿಯನ್ನ ಕಳೆದುಕೊಂಡು ವಿಲವಿಲ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದ ಸುತ್ತಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನ ಅದು ಎದುರಿಸ್ತಾನೆ ಇದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನದ ಒಳಗಡೆ ರಕ್ತ ದೋಕುಳಿಯೇ ಹರಿತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊನ್ನೆವರೆಗೂ ಕೂಡ ಬಲೂಚಿಗಳು ಪಾಕಿಸ್ತಾನಕ್ಕೆ ತಿರುಗಿ ನೋಡುವ ರೀತಿಯಲ್ಲಿ ಕೊಟ್ಟುಬಿಟ್ಟಿದ್ರು. ಎಲ್ಲಿಯವರೆಗೆ ಅಂದ್ರೆ ಒಂದು ಹಂತಕ್ಕೆ ಬಲೂಚಿಸ್ತಾನ ಪ್ರಾಂತ್ಯ ಏನಿದೆ ಅದನ್ನ ಬಲೂಚಿಗಳು ವಶಕ್ಕೆ ತೆಗೆದುಕೊಳ್ಳುವ ಹಂತದವರೆಗೆ ಹೋಗಿಬಿಟ್ಟಿದ್ರು. ಹಾಗೇನಾದ್ರೂ ಆಗಿದ್ರೆ ಅರ್ಧ ಪಾಕಿಸ್ತಾನ ಡಿವೈಡ್ ಆದ ರೀತಿಯಲ್ಲಿ ಆಗಿಬಿಡ್ತಾ ಇತ್ತು. ಆದ್ರೆ ಬಲೂಚಿಗಳ ಬಳಿ ಈ ಪಾಕಿಸ್ತಾನದ ಬಳಿ ಇರುವಂತಹ ಸೇನಾ ಸಲಕರಣೆಗಳು ಅಥವಾ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳು ಯಾವುದೂ ಕೂಡ ಇಲ್ಲದ ಕಾರಣಕ್ಕಾಗಿ ಪಾಕಿಸ್ತಾನದ ಆರ್ಮಿ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ತಮ್ಮ ಸಾಮರ್ಥ್ಯವನ್ನೆಲ್ಲವನ್ನೂ ಕೂಡ ಬಳಸಿ ಬಹಳ ಚೆನ್ನಾಗಿಯೇ ಮುಗಿಬಿದ್ದಿದ್ರು. ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ರು. ಅದರಿಂದಲೇ ಪಾಕಿಸ್ತಾನ ಇನ್ನೂ ಕೂಡ ಸುಧಾರಿಸಿಕೊಂಡಿಲ್ಲ. ಅಷ್ಟರ ಒಳಗಾಗಿ ಇದೀಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿಯೇ ನಡೆದಂತ ಅತಿ ದೊಡ್ಡ ಸಂಘರ್ಷ ಎನ್ನುವ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮತ್ತೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ಸದ್ಯ ಏನಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸ್ವಲ್ಪ ದಿನದ ಹಿಂದೆ ಒಂದು ಸುತ್ತಿನ ಸಂಘರ್ಷ ನಡೆದಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ನಡುವೆ ಎರಡೂ ಕಡೆಯೂ ಕೂಡ ಸಾಕಷ್ಟು ಸಾವು ನೋವಾಗಿತ್ತು. ಪಾಕಿಸ್ತಾನವೂ ಕೂಡ ಸಾಕಷ್ಟು ತನ್ನ ಸೈನಿಕರನ್ನ ಆ ಸಂದರ್ಭದಲ್ಲಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು. ಆ ಯುದ್ಧದಲ್ಲಿ ಏನಾಗಿತ್ತು ಅಂದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಸೈನಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರೆ ಪಾಕಿಸ್ತಾನ ಮಾತ್ರ ಅಫ್ಘಾನಿಸ್ತಾನದ ನಾಗರಿಕರನ್ನೇ ಗುರಿಯಾಗಿಸಿ ದಾಳಿ ಮಾಡಿ ಅಲ್ಲಿನ ನಾಗರಿಕರನ್ನ ಕೊಲ್ಲುವಂತಹ ಕೆಲಸವನ್ನ ಮಾಡಿತ್ತು. ಅಂದ್ರ ಅಂತ ಮಟ್ಟಿಗಿನ ದರಿದ್ರ ಅಥವಾ ಕೆಟ್ಟ ರಾಷ್ಟ್ರ ಅಂದ್ರೆ ಆ ಪಾಕಿಸ್ತಾನ. ಅದಾದ ನಂತರ ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕದನ ವಿರಾಮಕ್ಕೋಸ್ಕರ ಮನವಿಯನ್ನ ಮಾಡ್ಕೊಳ್ಳುತ್ತೆ. ಅಂತಿಮವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗುತ್ತೆ. ಇನ್ನೊಂದು ಹಂತಕ್ಕೆ ಹೋದಂತ ಯುದ್ಧ ಆಗ ತಾತ್ಕಾಲಿಕವಾಗಿ ವಿರಾಮವನ್ನ ಪಡೆದುಕೊಂಡಿರುತ್ತೆ. ಆದ್ರೆ ಇದೀಗ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖವಾಜ ಆಸಿಫ್ ಹೇಳ್ತಿರುವ ಪ್ರಕಾರ ಓಪನ್ ವಾರ್ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಾವು ಅಧಿಕೃತವಾಗಿ ಯುದ್ಧವನ್ನೇ ಘೋಷಣೆ ಮಾಡಿಬಿಟ್ಟಿದ್ದೇವೆ, ಇನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ. ಇದೆಲ್ಲವೂ ಕೂಡ ಶುರುವಾಗಿದ್ದೆಲ್ಲಿಂದ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಕೆಲ ದಿನಗಳ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು, ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಒಂದು ಮಸೀದಿಯ ಆವರಣದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಆಗಿತ್ತು. 32 ಮಂದಿ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು. ಅತಿ ದೊಡ್ಡ ದಾಳಿ ಎನ್ನುವ ರೀತಿಯಲ್ಲೇ ಅದನ್ನ ವ್ಯಾಖ್ಯಾನವನ್ನ ಮಾಡಲಾಗಿತ್ತು. ಅದಾದ ಬಳಿಕ ಯಾವುದೋ ಒಂದು ಉಗ್ರ ಸಂಘಟನೆ ಅದರ ಹೊಣೆಯನ್ನ ಹೊತ್ಕೊಂಡಿತ್ತು. ಆದ್ರೆ ಪಾಕಿಸ್ತಾನ ಮಾತ್ರ ಹೇಳ್ತಾ ಇತ್ತು, ಇಲ್ಲ ಇದು ಟಿಟಿಪಿಗಳ ಕೆಲಸ ಅಥವಾ ಅಫ್ಘಾನಿಸ್ತಾನದ ಕೆಲಸ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳುವಂತ ಕೆಲಸವನ್ನ ಮಾಡ್ತಾ ಇತ್ತು. ಜೊತೆಗೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಎನ್ನುವಂತ ಮಾತನ್ನ ಪಾಕಿಸ್ತಾನ ಹೇಳಿತ್ತು. ಅದಾದ ನಂತರ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಇದೇ 21ನೇ ತಾರೀಕು ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿಬಿಡುತ್ತೆ. ಅದಕ್ಕೆ ಪಾಕಿಸ್ತಾನ ಕೊಟ್ಟಂತ ಕಾರಣ ಅಂದ್ರೆ ಒಂದು, ಈ ಮಸೀದಿಯಲ್ಲಿ ದಾಳಿ ಆಯ್ತಲ್ಲ ಅದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದ್ದೇವೆ ಅಂತ. ಮತ್ತೊಂದು, ಇದು ಟಿಟಿಪಿಗಳ ನೆಲೆಯ ಮೇಲೆ ನಾವು ದಾಳಿ ಮಾಡಿದ್ವು ಅಂತ. ಟಿಟಿಪಿ ಅಂದ್ರೆ ಏನು ಅಂತ ಸಣ್ಣದಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತೆಹ್ರಿಕ್ ತಾಲಿಬಾನ್ ಪಾಕಿಸ್ತಾನ್ ಎನ್ನುವಂತ ಸಂಘಟನೆ. ಆ ಸಂಘಟನೆಯನ್ನ ಇವ್ರು ಹೇಳೋದು, ಪಾಕಿಸ್ತಾನ ಹೇಳೋದು ಅದೊಂದು ಉಗ್ರ ಸಂಘಟನೆ ಎನ್ನುವಂತಹ ರೀತಿಯಲ್ಲಿ. ಅವರ ಪ್ರಮುಖ ಧ್ಯೇಯ ಏನಪ್ಪಾ ಅಂದ್ರೆ ಅವರು ಈ ಖೈಬರ್ ಪಖ್ತೂನ್ಖ್ವಾ ಎನ್ನುವಂತ ಪಾಕಿಸ್ತಾನದ ಪ್ರಾಂತ್ಯ ಇದೆಯಲ್ಲ ಅದನ್ನು ವಶಪಡಿಸಿಕೊಳ್ಳೋಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ನಡುವೆ ಡುರಾಂಡ್ ಲೈನ್ ಅಂತ ಇದೆ, ಗಡಿ ರೇಖೆ. ನಮ್ಮಲ್ಲಿ LOC ಹಾಗೆ LOC ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆಯಲ್ಲ, ಅದೇ ರೀತಿಯಾಗಿ ಅವ್ರ ನಡುವೆ ಡುರಾಂಡ್ ಲೈನ್ ಅಂತ ಇದೆ. ಬ್ರಿಟಿಷರು ಹಾಕೊಟ್ಟಂತ ರೇಖೆ ಅದು. ಅದನ್ನ ಅಫ್ಘಾನಿಸ್ತಾನದವರು ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಖೈಬರ್ ಪಖ್ತೂನ್ಖ್ವಾ ನಮಗೆ ಸೇರಬೇಕು ಎನ್ನುವ ರೀತಿಯಲ್ಲಿ TTP ಎನ್ನುವಂತ ಸಂಘಟನೆ, ಅಂದ್ರೆ ಅಫ್ಘಾನಿಸ್ತಾನ ಬೆಂಬಲಿತ ಆ ಸಂಘಟನೆ ನಿರಂತರವಾಗಿ ಪಾಕಿಸ್ತಾನದ ಒಳಗಡೆ ದಾಳಿಯನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಹೀಗಾಗಿ ಪಾಕಿಸ್ತಾನ ಏನ್ ಸಮರ್ಥನೆ ಮಾಡ್ಕೊಂಡಿತ್ತು ಅಂದ್ರೆ ಇದು ಟಿಟಿಪಿಗಳ ಮೇಲಿನ ದಾಳಿ, ಅಫ್ಘಾನಿಸ್ತಾನದ ಮೇಲಿನ ದಾಳಿಯಲ್ಲ ಅಥವಾ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿಲ್ಲ ಅಂತ ಹೇಳಿ.
ಆದ್ರೆ ಏನಾಗಿತ್ತು ಅಂದ್ರೆ ಆ ಪಾಕಿಸ್ತಾನದ ದಾಳಿಯಲ್ಲಿ ಅಫ್ಘಾನಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿಬಿಟ್ಟಿತ್ತು. ಹೀಗಾಗಿ ಪ್ರತಿಯೊಬ್ರು ಕೂಡ ಆ ದಾಳಿಯನ್ನ ಖಂಡಿಸಿದ್ರು. ಅದರಲ್ಲೂ ಕೂಡ ಈ ಪಾಕಿಸ್ತಾನ ಏನ್ ಮಾಡ್ತು ಅಂದ್ರೆ ಪಾಕಿಸ್ತಾನದ ಒಳಗಡೆ ಇದ್ದಂತ ಅಫ್ಘಾನಿಸ್ತಾನದವರನ್ನ ಓಡಿಸುವಂತ ಕೆಲಸವನ್ನ ಮಾಡ್ತು. ಆ ಅಫ್ಘಾನಿಸ್ತಾನದವರು ಹೋಗಿ ಅಲ್ಲಿ ನಿರಾಶ್ರಿತರ ಕೇಂದ್ರಗಳ ಆಶ್ರಯವನ್ನ ಪಡ್ಕೊಂಡಿದ್ರು. ಆ ನಿರಾಶ್ರಿತರ ಕೇಂದ್ರದ ಮೇಲೆ ಈ ಪಾಕಿಸ್ತಾನ ದಾಳಿಯನ್ನ ಮಾಡಿಬಿಡ್ತು. ನಿರಾಶ್ರಿತರ ಮೇಲೆ, ಅವರ ಕ್ಯಾಂಪ್ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತು. ಹೆಚ್ಚು ಕಡಿಮೆ 18ರಿಂದ 20 ಮಂದಿ, ಮಕ್ಕಳು ಸೇರಿದಂತೆ 18ರಿಂದ 20 ಮಂದಿ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಆಗ ಅಫ್ಘಾನಿಸ್ತಾನ ಹೇಳುತ್ತೆ, ಪಾಕಿಸ್ತಾನದ ವಿರುದ್ಧ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ, ನಾವು ಸರಿಯಾದ ರೀತಿಯಲ್ಲಿ ತಿರುಗೇಟನ್ನ ಕೊಡ್ತೀವಿ ಅಥವಾ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸ್ತೀವಿ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಅಫ್ಘಾನಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಮರುದಾಳಿಯನ್ನ ಮಾಡುತ್ತೆ. ಯಾವ ರೀತಿಯಾಗಿ ಅಂದ್ರೆ ಗಡಿ ಭಾಗದಲ್ಲಿ, ಆ ಡುರಾಂಡ್ ಲೈನ್ ಅಂತ ಏನ್ ಕರಿತೀವಿ ಆ ಭಾಗದಲ್ಲಿ ದಾಳಿಯನ್ನ ಮಾಡುತ್ತೆ. ಆಗ ರಾಕೆಟ್ ಲಾಂಚರ್ಗಳನ್ನ ಬಳಸ್ಕೊಳ್ಳುತ್ತೆ ಅಥವಾ ಈ ಅತ್ಯಾಧುನಿಕ ಗನ್ಗಳನ್ನ ಬಳಸಿ, ಹೀಗೆ ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಬಳಸಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡುತ್ತೆ. ಆಗ ಅಫ್ಘಾನಿಸ್ತಾನ ಹೇಳ್ಕೊಂಡಿದ್ದೇನಪ್ಪಾ ಅಂದ್ರೆ ನಾವು 55 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಹಾಕಿಬಿಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಹಾಗೆ ಪಾಕಿಸ್ತಾನದ 19 ಸೇನಾ ಪೋಸ್ಟ್ಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಹಾಗೆ ಆ ಸೇನಾ ಪೋಸ್ಟ್ಗಳಲ್ಲಿ ಇದ್ದಂತ ಪಾಕಿಸ್ತಾನದ ಸೇನಾ ಕಮಾಂಡರ್ಗಳನ್ನ ನಾವು ಓಡಿಸಿದ್ದೇವೆ ಅಂತೇಳಿ ಅದಕ್ಕೆ ಪೂರಕವಾಗಿ ಒಂದಷ್ಟು ವಿಡಿಯೋಗಳನ್ನು ಕೂಡ ಅಫ್ಘಾನಿಸ್ತಾನದ ಕಡೆಯಿಂದ ರಿಲೀಸ್ ಮಾಡ್ತಾ ಹೋಗಲಾಯಿತು. ಅದಾದ ಬಳಿಕ ಅಫ್ಘಾನಿಸ್ತಾನ ಹೇಳ್ಕೊಳ್ಳುತ್ತೆ, ನಾವು ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ತಿರುಗೇಟನ್ನು ಕೊಟ್ಟಿದ್ದೇವೆ ಅಂದ್ರೆ ಅವರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ. ಕಾರಣ ಅವರ ಒಂದು ಜೆಟ್ ಅನ್ನ ಕೂಡ ನಾವು ಹೊಡೆದುರುಳಿಸಿದ್ದೇವೆ, JF-17 ಅಂತೇಳಿ. ಪಾಕಿಸ್ತಾನ ಬಟ್ ಚೀನಾ, ಪಾಕಿಸ್ತಾನ ಪ್ಲಸ್ ಚೀನಾ ಅವರಿಬ್ರು ಕೂಡ ಸೇರಿ ನಿರ್ಮಾಣ ಮಾಡಿರುವಂತಹ ಜೆಟ್, ಅದನ್ನು ಕೂಡ ನಾವು ಹೊಡೆದಾಕಿದ್ದೇವೆ ಎನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ಹೇಳಿಕೊಳ್ಳುತ್ತೆ. ಒಟ್ಟಾರೆಗೆ 55 ಸೈನಿಕರನ್ನು ಸಾಯಿಸಿದ್ದೇವೆ, 19 ಸೇನಾ ಪೋಸ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ, ಸಾಕಷ್ಟು ಸೈನಿಕರನ್ನ ಕ್ಯಾಪ್ಚರ್ ಮಾಡಿದ್ದೇವೆ ಅಂದ್ರೆ ವಶಕ್ಕೆ ತೆಗೆದುಕೊಂಡಿದ್ದೇವೆ, ಹಾಗೆ ಅಲ್ಲಿದ್ದಂಥ ಸೇನಾ ಕಮಾಂಡರ್ಗಳನ್ನು ಓಡಿಸಿದ್ದೇವೆ. ಈ ರೀತಿಯಾಗಿ ಅಫ್ಘಾನಿಸ್ತಾನ ಹೇಳಿಕೊಳ್ಳುತ್ತೆ. ಒಟ್ಟಾರೆಗೆ ಏನಾಯ್ತು, ಪಾಕಿಸ್ತಾನ ಒಂದು ಏರ್ ಸ್ಟ್ರೈಕ್ ಮಾಡ್ತು, ಅದಕ್ಕೆ ಪ್ರತೀಕಾರ ಎನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ಈ ರೀತಿಯಾಗಿ ದಾಳಿಯನ್ನ ಸಂಘಟನೆಯನ್ನ ಮಾಡ್ತು. ಆಯ್ತಾ, ಅಷ್ಟು ಆದ್ಮೇಲೆ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಖವಾಜಾ ಆಸಿಫ್ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾರೆ, ಓಪನ್ ವಾರ್ ಎನ್ನುವಂತ ರೀತಿಯಲ್ಲಿ ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಅದಾದ ಬಳಿಕ ಅಫ್ಘಾನಿಸ್ತಾನದ ಮೇಲೆ ಮತ್ತೊಂದು ಭೀಕರವಾದಂತ ಏರ್ ಸ್ಟ್ರೈಕ್ ಆಗಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ, ತಾಲಿಬಾನ್ ಆಡಳಿತ ಇರುವಂತಹ ದೇಶ. ಹಿಂದೆ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಅಫ್ಘಾನಿಸ್ತಾನಕ್ಕೆ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ಹೇಳಿಕೊಳ್ಳುವಂತಹ ಸಲಕರಣೆಗಳಾಗ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ. ಹೀಗಾಗಿ ಅವರ ಮೇಲೆ ಒಂದು ಪ್ರಯೋಗವನ್ನ ಮಾಡೋಣ ಎನ್ನುವ ರೀತಿಯಲ್ಲಿ ಇದೀಗ ಪಾಕಿಸ್ತಾನ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವ್ರ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ, ಪ್ರಮುಖವಾಗಿ ಕಂದಹಾರ್ ಹಾಗೆ ಕಾಬೂಲ್ ಪ್ರದೇಶದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಈ ಏರ್ ಸ್ಟ್ರೈಕ್ ಇಂದ ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಒಂದು ರೀತಿಯಲ್ಲಿ ಸ್ಮಶಾನದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಸಾಕಷ್ಟು ಸಾವು ನೋವುಗಳಾಗಿದೆ, ಸಾಕಷ್ಟು ನಾಗರಿಕರು ಸಾವನ್ನಪ್ಪಿದ್ದಾರೆ, ಅಲ್ಲಿದ್ದಂತಹ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸ ಆಗಿದೆ. ಜೊತೆಗೆ ಏನಿತ್ತು ಮಾನವ ನಿರ್ಮಿತ ಇದೇನೇನಿತ್ತು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಾದಂಥ ವಾತಾವರಣ ಕಂಪ್ಲೀಟ್ ಆಗಿ ಸೃಷ್ಟಿ ಆಗಿಬಿಟ್ಟಿದೆ. ಇದು ಸದ್ಯ ಅಫ್ಘಾನಿಸ್ತಾನದಲ್ಲಿ ಆಗಿರುವಂಥ ಪರಿಸ್ಥಿತಿ. ಅಂದ್ರೆ ಮೊದಲು ಪಾಕಿಸ್ತಾನದ ಏರ್ ಸ್ಟ್ರೈಕ್, ಅದಕ್ಕೆ ಅಫ್ಘಾನಿಸ್ತಾನದ ತಿರುಗೇಟು, ಮತ್ತೆ ಪಾಕಿಸ್ತಾನ ಇದೀಗ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇವತ್ತು ಬೆಳಿಗ್ಗೆ ಮುಂಚೆ ಮಾಡಿರುವಂಥ ಏರ್ ಸ್ಟ್ರೈಕ್, ನಿನ್ನೆ ರಾತ್ರಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದ್ರು, 55 ಸೈನಿಕರನ್ನ ಸಾಯಿಸಿದ್ರು. ಈಗ ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿ ಮಾಡಿರುವ ಪ್ರಕಾರ 133 ತಾಲಿಬಾನ್ ಸೈನಿಕರನ್ನ ಇವರು ಹೊಡೆದು ಹಾಕಿಬಿಟ್ಟಿದ್ದಾರಂತೆ. ಇಷ್ಟು ಆದ್ಮೇಲೆ ಅಫ್ಘಾನಿಸ್ತಾನ ಸುಮ್ಮನೆ ಕೂತ್ಕೊಳ್ಳುತ್ತಾ ಇಲ್ಲ. ಅಫ್ಘಾನಿಸ್ತಾನ ಹೇಳ್ತಾ ಇದೆ, ನಮ್ಮ ಬಳಿ ಇರುವಂತಹ ಶಕ್ತಿಯನ್ನ ಎಲ್ಲವನ್ನು ಕೂಡ ಬಳಸಿ ನಾವೀಗ ತಿರುಗಿ ಬೀಳ್ತೇವೆ ಅಥವಾ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತೇವೆ, ನಾವು ಸುಮ್ಮನೆ ಕುಳಿತುಕೊಳ್ಳುವಂತ ಮಾತೇ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ. ಹೀಗಾಗಿ ಅಫ್ಘಾನಿಸ್ತಾನವೂ ಕೂಡ ಇದೀಗ ಮುನ್ನುಗ್ಗಿ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಇನ್ನಷ್ಟು ಪೆಟ್ಟು, ಸರಿಯಾದಂತ ಹೊಡೆತ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಈ ಸಂಘರ್ಷ ಈ ಬಾರಿ ತೀವ್ರ ಸ್ವರೂಪವನ್ನು ಕಾಣುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಪಾಕಿಸ್ತಾನ ಸಹಜವಾಗಿ ಹೇಳ್ತಾ ಇದೆ, ಇದಕ್ಕೆ ಭಾರತ ಕುಮ್ಮಕ್ಕಿದೆ ಎನ್ನುವ ರೀತಿಯಲ್ಲಿ ಭಾರತವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಮ್ಮ ಕಡೆಯಿಂದ ಅಂಥದ್ದೇನೂ ಕೂಡ ಆಗಿಲ್ಲ, ನಮ್ಮ ಸುದ್ದಿಗೆ ಬಂದ್ರೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ರಷ್ಯಾ ಸೇರಿದಂತೆ ಚೀನಾ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳು ಕದನ ವಿರಾಮ ಘೋಷಣೆಗೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ವಿಶ್ವಸಂಸ್ಥೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಅಧಿಕೃತವಾದಂಥ ಯುದ್ಧ ಘೋಷಣೆ ಆಗಿದೆ, ಯಾಕಂದ್ರೆ ಪಾಕಿಸ್ತಾನ ಘೋಷಣೆ ಮಾಡಿದೆ. ಹೀಗಾಗಿ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಈಗಾಗಲೇ ಸಾಕಷ್ಟು ಸಾವು ನೋವಾಗ್ತಾ ಇದೆ, ಸೈನಿಕರನ್ನ ಕಳ್ಕೊಳ್ತಾ ಇದೆ, ಸೇನಾ ಕಮಾಂಡರ್ಗಳನ್ನ ಕಳ್ಕೊಳ್ತಾ ಇದೆ, ಹಾಗೆ ಸೈನಿಕರು ಕೂಡ ಅಫ್ಘಾನಿಸ್ತಾನ ಕ್ಯಾಪ್ಚರ್ ಮಾಡ್ತಾ ಇದೆ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಯುದ್ಧದಲ್ಲಿ ಕಂಡು ಬರ್ತಾ ಇರೋದೇನಪ್ಪ ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ, ಏರ್ ಸ್ಟ್ರೈಕು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ಆದ್ರೆ ಅಫ್ಘಾನಿಸ್ತಾನ ಮಾತ್ರ ಪಾಕಿಸ್ತಾನದ ಆರ್ಮಿಯನ್ನ ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸದಾಕಾಲ ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದ ಪಾಕಿಸ್ತಾನ ಇದೀಗ ತಾನೇ ನೆಮ್ಮದಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಬಂಧುಗಳ, ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.